ನನಗೂ ಆ ರಾಜೇಂದ್ರ ಭೂಪತಿ ಅವ್ರಿಗೂ ನಮ್ಮ ತಾಯಣ್ಣ ಯಾವ ಸಂಬಂಧನೂ ಇಲ್ಲ ಮೇಡಮ್. ಯಾವುದೋ ಒಂದು ಕಾಲದಲ್ಲಿ ಅವ್ರ ಹತ್ರ ಕೆಲಸ ಮಾಡ್ತಿದ್ದೀನಿ ನಿಜ ಮೇಡಮ್. ಆದರೆ ಇತ್ತೀಚೆಗೆ ಯಾವ ಲಿಂಕು ಇರಲಿಲ್ಲ ಮೇಡಮ್. ನನ್ನ ನಂಬಿ ಮೇಡಮ್. ನನಗೂ ಆ ವಿಚಾರ ಕೇಳಿ ತುಂಬ ಬೇಜಾರಾಯಿತು ಮೇಡಮ್. ಅದೇನಂದ್ರೆ ಏನಿಲ್ಲ ಸೃಜನ್ ಅವರೇ, ನನ್ನ ಬೇಜಾರಲ್ಲಿ ಇರೋದು ಬೇರೆ ವಿಚಾರಕ್ಕೆ. ನನಗೆ ಗೊತ್ತು ಮೇಡಮ್, ಫೇಸ್ ಕಟ್ ನೋಡಿದ್ರೇನೆ ಮ್ಯಾಟ್ರ್ ಏನಂತ ಗೊತ್ತಾಗ್ಬಿಡುತ್ತೆ ಮೇಡಮ್. ಇತ್ತೀಚೆಗೆ ಮನೇಲಿ ಆ ಥರ ಎಲ್ಲ ಆಯ್ತಲ್ಲ, ಅದ್ರ ಬಗ್ಗೆ ಬೇಜಾರ ಮೇಡಮ್? ಅದನ್ನ ಯೋಚನೆ ಮಾಡ್ತಿದ್ರಾ? ಯೋಚನೆ ಆಗೋದು ಸಹಜ ಅಲ್ವಾ? ನಿಜ ಮೇಡಮ್. ಈ ಲೆವೆಲ್ಗಾಗಿದೆ ಅಂದರೆ ಸ್ವಲ್ಪ ಜಾಸ್ತಿನೇ ಯೋಚನೆ ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ ಮೇಡಮ್? ಎಲ್ಲರೂ ಒಂದೇ ಥರ ಇರಲ್ವಲ್ಲ ಮೇಡಮ್. ಸಾರಿ ಮೇಡಮ್, ನಿಮ್ಮ ಮನೆ ಬಗ್ಗೆ ಕಮೆಂಟ್ ಮಾಡ್ತಿದ್ದೀನಿ ಅಂತ ಏನೋ ಅನ್ಕೋಬೇಡಿ. ಮಾತಿಗೆ ಹೇಳ್ದೆ ಅಷ್ಟೇ. ನಿಜವಾಗ್ಲೂ ಈ ಥರ ಆಗಿದ್ದು ತುಂಬ ಅನ್ಯಾಯನೇ ಮೇಡಮ್. ನನಗೂ ತುಂಬ ಬೇಜಾರಾಯಿತು. ಮನೆಯವರಾಗಿ ನಿಮ್ಗೆ ಹೆಂಗಾಗಿರ್ಬೇಡ ಮೇಡಮ್. ನನ್ನ ಪ್ರಕಾರ ಮತ್ತೆ ಮನೆ ನಾರ್ಮಲ್ ಆಗಬೇಕಂದ್ರೆ ತುಂಬ ಟೈಮ್ ತಗೊಳುತ್ತೆ ಮೇಡಮ್. ಮೊದಲಿನ ಥರ ಯಾವುದೂ ಇರಲ್ಲ. ಇದ್ರೂ ಕೂಡ ಮೇಕಪ್ ಮಾಡ್ಕೊಂಡಂಗೆ. ಮೇಲ್ ಚೆನ್ನಾಗಿದ್ರು ಒಳಗಡೆ ನೋವು ಇದ್ದೇ ಇರುತ್ತೆ ಮೇಡಮ್. ಆದರೆ ಯಾರು ತೋರಿಸ್ಕೊಳಲ್ಲ ಅಷ್ಟೇ. ಹಾಗಾಗತ್ತೆ ಮೇಡಮ್. ನಿಜವಾಗ್ಲು ಇದು ಅಷ್ಟು ಸುಲಭವಾಗಿ ಹೋಗೋ ನೋವಲ್ಲ. ತುಂಬಾನೇ ಬೇಜಾರಾಗುತ್ತೆ. ಅದರಲ್ಲೂ ಮಲ್ಲಿಗಾಗಿರೋದನ್ನ ನೆನ್ಸ್ಕೊಂಡ್ರೆ ಕರಳು ಕಿವುಚತ್ತೆ. ಹೌದು ಮೇಡಮ್. ಮದುವೆ ಆಗೋದೆ ಇಬ್ರು ಒಂದಾಗಿ ನೆಮ್ಮದಿಯಾಗಿರೋಕೆ. ಆದರೆ ರಿಯಾಲಿಟಿಲಿ ಮದುವೆ ಆದಮೇಲೆ ನೆಮ್ಮದಿ ಬಿಟ್ಟು ಬೇರೆಲ್ಲ ಇರುತ್ತೆ. ಇದನ್ನೆಲ್ಲ ನೋಡ್ತಿದ್ರೆ ಮದುವೆ ಅನ್ನೋದೇ ಲಾಟ್ರಿ ಅನ್ಸುತ್ತೆ ಮೇಡಮ್. ಹೊಡೆದ್ರೆ ಬಂಪರ್ ಲಾಟ್ರಿ, ಇಲ್ಲಾಂದ್ರೆ ಪಕ್ಕ ಲತ್ತೇನೆ ಮೇಡಮ್. ಮದುವೆಗಿಂತ ದೊಡ್ಡ ಜೂಜು ಬೇರೆ ಯಾವುದೂ ಇಲ್ಲ ಅನ್ಸುತ್ತೆ ಮೇಡಮ್. ಈ ರಾತ್ರಿ ಕಂಡು ಬಾವಿಗೆ ಹಗಲು ಬೀಳೋದಂತಾರಲ್ಲ ಮೇಡಮ್, ಆ ಥರ ಆಗ್ಬಿಡುತ್ತೆ ಮೇಡಮ್. ಆದರೂ ನಮ್ಮ ಜನ ದೀಪಕ್ಕೆ ಅಟ್ರಾಕ್ಟ್ ಆಗಿ ಸುತ್ತಾ ಬೆಳಕೆ ಆಗಿದ್ರು ಬೆಂಕಿ ಅನ್ನೋದನ್ನ ಮರೆತು ರೆಕ್ಕೆಗಳನ್ನ ಸುತ್ಕೊಳ್ಳುತ್ತಲ್ಲ ಮೇಡಮ್ ಪತಂಗ. ಆ ಪತಂಗದ ಥರ ಮದುವೆ ಅನ್ನೋ ಬೆಂಕಿಗೆ, ಮದುವೆ ಅನ್ನೋ ಸಿಸ್ಟಮ್ಗೆ ಬಲಿ ಆಗ್ತಾನೆ ಇರ್ತಾರೆ ಮೇಡಮ್. ಏನು ಮಾಡೋಕ್ಕಾಗಲ್ಲ ಮೇಡಮ್. ಅನಾದಿ ಕಾಲದಿಂದ ಇದು ನಡ್ಕೊಂಡು ಬರ್ತಾನೆ ಇದೆ. ನೀವು ಹೇಳಿದ ನಿಜ ಸೃಜನ್ ಅವರೇ. ಮದುವೆ ಅನ್ನೋದು ಜೂಜು. ಒಳ್ಳೆ ಸಂಸಾರ ಅನ್ನೋದು ಎಲ್ರ ಹಣೆಲೂ ಬರ್ದಿರಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಜೀವನ ಅನ್ನೋದು ಎಷ್ಟು ಬೇಗ ಬದಲಾಗ್ಬಿಡುತ್ತೆ ಅಂತ ಅನ್ಸುತ್ತೆ. ಹ್ಞೂ ಮೇಡಮ್, ಸತ್ಯ. ಈ ದೋಸೆ ಮುಚ್ಚಾಕ್ತಂಗೆ ಅಂತಾರಲ್ಲ ಮೇಡಮ್, ಹಂಗೆ ಹಿಂಗಿದ್ದಿದ್ದು ಹಂಗಾಗ್ಬಿಡುತ್ತೆ ಮೇಡಮ್. ಗೊತ್ತಿಲ್ಲ ಬೇಬಿ, ರಾಜೇಂದ್ರ ಭೂಪತಿ PA ಕಳಿಸ್ಕೊಟ್ಟಿರೋದು. ಅದೇ ಏನು ಅಂತ ನೋಡ್ತಾ ಇದ್ದೆ. ಆ ವಿಲ್ ಪ್ರಕಾರ ನನ್ನ ಮಗಳು ಮಲ್ಲಿಯ ಹೆಸರಿಗೆ ಬರೆಯುತ್ತಿದ್ದೇನೆ. ವಾಟ್? ಮಲ್ಲಿ ಹೆಸರಿಗ? ನಾನು ಅನ್ಯಾಯದಿಂದ ಗಳಿಸಿದ ಉಳಿದೆಲ್ಲ ನನ್ನ ಆಸ್ತಿಯನ್ನು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಕೊಡಬೇಕೆಂದುಕೊಂಡಿದ್ದೇನೆ. ಆ ಮೂಲಕ ನನ್ನ ಮೇಲಿರುವ ಪಾಪದ ಹೊರೆಯನ್ನು ಕಮ್ಮಿ ಮಾಡಿಕೊಳ್ಳಬೇಕು ಅಂದುಕೊಂಡಿದ್ದೇನೆ. ನಾನು ಮಾಡಿದ ಪಾಪ ನನ್ನ ಮಗಳನ್ನು ಯಾವುದೇ ಕಾರಣಕ್ಕೂ ಬಾಧಿಸದೇ ಇರಲಿ. ಅವಳ ಭವಿಷ್ಯ ಚೆನ್ನಾಗಿರಲಿ, ಸುಖಮಯಕರವಾಗಿರಲಿ ಎನ್ನುವುದು ನನ್ನ ಆಶಯ. ನ್ಯಾಯವಾಗಿ ಗಳಿಸಿದ ನನ್ನೆಲ್ಲ ಆಸ್ತಿಗೆ ಅವಳೇ ವಾರಸುದಾರಳಾಗಿರುತ್ತಾಳೆ. ಎಲ್ಲ ಆಸ್ತಿ ಮಲ್ಲಿ ಹೆಸರಿಗೆ, 1 ರೂಪಾಯಿನೂ ಬಿಡದಾಗೆ. ಜೈ, ಏನ್ ಯೋಚನೆ ಮಾಡ್ತಿದ್ದೀರಾ? ಇದೇ ಬೇಬಿ. ಅಲ್ಲ ಬೇಬಿ, ವಿಲನ್ ಅಂಕಲು ಸಾಯೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಹಳ್ಳಿ ಗಮಾರಿ ಮಲ್ಲಿ ಹೆಸರಿಗೆ 1000 ಕೋಟಿ ಆಸ್ತಿ ಬರ್ದಿಟ್ಟು ಹೋಗಿದ್ದಾರೆ ಬೇಬಿ. ನಂಗೆ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಲ್ಲ ಬೇಬಿ. ಎಲ್ಲಿದ್ದೋಳು ಇವಾಗ ಎಲ್ಲೂ ಹೋಗಿದ್ದಾಳೆ. ನನಗಿಂತ ರಿಚ್ಚು, ಓವರ್ ನೈಟು ನನ್ನ ಹೆಂಡತಿ
ಈಗ 1000 ಕೋಟಿ ಒಡತಿ. ಮಾಜಿ ಹೆಂಡತಿ. ಮಾಜಿ ಹೆಂಡ್ತಿನೇ. ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಬೇಬಿ ನಾನು. ಅದು ನನ್ನ ತಲೆ ತಿಂತಾ ಇದೆ ಅಂತ ಹೇಳ್ತಾ ಇದ್ದೀನಿ, ಅದನ್ನ ಅರ್ಥ ಮಾಡ್ಕೊ. ಜೈ, ಈಗ ಅವಳಿಗೆ ಜಾಸ್ತಿ ದುಡ್ಡು ಸಿಕ್ಕಿದೆ ಅಂತ ನನ್ನನ್ನು ಬಿಟ್ಟು ಅವಳ ಹತ್ರ ಹೋಗಲ್ಲ ತಾನೆ? ಆ ಥರ ಏನೂ ಪ್ಲ್ಯಾನ್ ಇಲ್ಲ ತಾನೆ? ನಂಗೆ ಭಯ ಆಗ್ತಿದೆ. ಬಿಡ್ತು ಅನ್ನೋ ಬೇಬಿ, ಏನು ಮಾತಾಡ್ತಿದ್ಯಾ ನೀನು? ನಾನು ಸುಮ್ಮನೆ ಬಾಯಿ ಮಾತು ಹೇಳಿದೆ ಅಷ್ಟೇ. ಅವಳಿಗೆ ಇದ್ದಕ್ಕಿದ್ದಾಗೆ ಲಾಟ್ರಿ ಹೊಡಿತಲ್ಲ ಅನ್ನೋ ಅರ್ಥದಲ್ಲಿ. ಅದು ಬಿಟ್ಟರೆ ಬೇರೇನೂ ಇಲ್ಲ. ಏನಕ್ಕೆ ಹೋಗ್ಲಿ ನಾನು ಅವಳ ಹತ್ರ? ಬೇಬಿ, ನನ್ನ ಪಾಲಿಗೆ ಏನು ಬರಬೇಕಿದ್ದು ಅದು ನನಗೆ ಸಿಕ್ಕಾಗಿದೆ. ಅದು ಆಸ್ತಿ ಆಗಿರ್ಬೋದು, ಆ್ಯಂಡ್ ಅದ್ರ ಮೇಲೆ ಚರಿ ಅಂತ ಕೇಕ್ ಅನ್ನೋ ಥರ ನೀನು ನನಗೆ ಸಿಕ್ಕಿದ್ಯಾ ಬೇಬಿ. ನನಗೆ ಸ್ವರ್ಗ ಸಿಕ್ತಾಗೇನೆ. ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ, ಹಾಗೆ ನಂದು 1.5 ಗೇಣು ಅನ್ಕೋ. ಬೇಬಿ, ಬರೀ ದುಡ್ಡಿದ್ರೆ ಸಾಲದು. ಟೇಸ್ಟ್ ಬೇಕು, ಸ್ಟೈಲ್ ಬೇಕು, ಗ್ಲಾಮರ್ ಬೇಕು. ಅದೆಲ್ಲ ಎಲ್ಲಿದೆ ಅವಳ ಹತ್ರ? ದೊಡ್ಡ ವೇಸ್ಟ್ ಬಾಡಿ ಅವಳು. ಹೋಗ್ತೀನಂತೆ ಅವಳ ಹತ್ರ. ಮತ್ತಿವಾಗ ಅವಳಿಗೆ ದುಡ್ಡು ಸಿಕ್ಕಿದೆ, ಪವರ್ಫುಲ್ ಆಗಿದ್ದಾಳೆ. ನಮಗೆ ತೊಂದರೆ ಕೊಡೋದು, ನಮ್ಮಲ್ಲಿ ಕೇಸ್ ಹಾಕೋದು, ಆ ಥರ ಏನಾದರೂ ಮಾಡಿದ್ರೆ? ಜೈ, ನಂಗೆ ಯಾಕೋ ಭಯ ಆಗ್ತಿದೆ. ಬೇಬಿ, ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೋಬೇಡ. ಅವಳಿಗೆ ಅಷ್ಟು ಮೀಟ್ರ್ ಇಲ್ಲ. ಡೋಂಟ್ ವರಿ. ಯಾಕೆ ಸುಮ್ಮನೆ ಥಿಂಕ್ ಮಾಡ್ತಿದ್ಯಾ? ಪ್ರಾಬ್ಲಮ್ ಆಗಿಲ್ಲ ಅಂದರೆ ಸಾಕು. ನೀವು ನನ್ನ ನಿಜವಾಗ್ಲೂ ಬಿಟ್ಟೋಗಲ್ಲ ತಾನೆ? ಬೇಬಿ, ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡ. ಆಮೇಲೆ ಫಿಲ್ಟರ್ ಇಲ್ದ ಬೈದ್ಬಿಡ್ತೀನಿ. ಸಾರಿ. ದಟ್ಸ್ ಓಕೆ ಬೇಬಿ, ಚಿಲ್. ಥಿಂಕ್ ಮಾಡಬೇಡ. ಬೇಬಿ, ನಿನ್ನ ಜಾಗ ಯಾವತ್ತಿದ್ರೂ ಸೇಫ್. ಓಕೆ, ನೀನೇ ನನ್ನ ಹೆಣ್ಣು. ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಆದರೆ ನನಗೆ ತಲೆಯಲ್ಲಿ ಕುಗ್ತಾ ಇರೋದು, ಮಲ್ಲಿಗೆ ಅಷ್ಟೆಲ್ಲ ಆಸ್ತಿ ಸಿಗ್ತಲ್ಲ ಅನ್ನೋ ಜಲಸಿ ನನಗೆ.